ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮ್ಯಾಜಿಕ್ ವರ್ಲ್ಡ್ ನಿಮ್ಮ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಅಜಿತ್ ಭೂಮಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಜಿತ್ ಭಾಳ ರೇಗ್ತಾನೆ, ಯಾಕೆಂದರೆ ಪ್ರೀತಿ ವಿಚಾರದಲ್ಲಿ ಇವಳು ಭಾಳ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿರ್ತಾಳೆ ಇಬ್ಬರು ಕೂಡ. ಹಾಗಾಗಿ ದೂರದಲ್ಲಿ ಇರೋಣ ಅಂತೇಳಿ ಭಾಳ ಪ್ರಯತ್ನ ಪಟ್ಕೊಂಡು ರೇಗಾಡ್ತಾನೆ. ಪಾಪ ಭೂಮಿಗೆಲ್ಲೋ ಒಂದು ಕಡೆ ಭಾಳ ನೋವಾಗುತ್ತೆ. ಆದರೂ ಅವಳು ತನ್ನ ಪ್ರೀತಿನೆಲ್ಲ ತೋಡ್ಕೊಂಡು ಏನು ತನ್ನ ಭಾವನೆಗಳಿದೆಯೋ ಅದನ್ನೆಲ್ಲ ಬರೆದಿರೋ ಡೈರಿ ಕೊಡ್ತಾಳೆ. ಕೊಟ್ಟಾಗ ಅವನು ತೆಗೆದು ಬಿಸಾಕ್ತಾನೆ. ಮತ್ತು ಟೀನೂ ಕೊಡಲ್ಲ, ಕುಡಿಯಲ್ಲ. ಏನು ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ಒಂದು ವಾರ ಇದೆ ಒಪ್ಪಂದದ ಮದುವೆ, ಆದರೂ ಕೂಡ ಸ್ವಂತ ಹೆಂಡತಿ ನಡ್ಕೊಂಡೋಗಿ ನೋಡ್ಕೋತಿದೆಯಲ್ಲ, ಏನಂತ ಹೇಳು, ನಿನಗೆ ನಿಜವಾಗ್ ಪ್ರೀತಿ ಹುಟ್ಟಿದೆಯಾ? ಆ ಕ್ಷಣದಲ್ಲ ಅವಳು ಬಿಟ್ಟಿದ್ದಾರೆ ಪಾಪ, ಹಪ್ಕೊಂಡು ಮುದ್ದಾಡ್ಬಿಡು ಅವನು. ಈ ಕಡೆ ಅಂಜು ಹೊರಗಡೆ ಕರ್ಕೊಬರ್ತಾನೆ. ನಚ್ಚಿ ಕರ್ಕೊಬಂದ್ಬಿಟ್ಟು, ನೋಡು ಅಂಜು, ಹೀಗೆಲ್ಲ ಮಾಡಬೇಡ ಬ್ರೋ, ನಾಟಕ ಆಡ್ತಾನೆ ಇದ್ದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಂಬಲ್ಲ. ಹೆಂಡ್ತಿ ಅಂತ ಹೇಳಿ ನಾಟಕ ಆಡ್ಲಿಕ್ಕೆ ಸಾಧ್ಯನಾ? ಅದು ಅದಕ್ಕೆ ಭಾಳ ಸೆನ್ಸಿಟಿವು. ಅವ್ರು ಆ ಥರ ಆಡ್ತಾರಾ? ಹೋಗಿ ಹಂಗಲ್ಲ ನಚ್ಚಿ, ಸತ್ಯ ಇದು, ಯಾಕೆ ನಂಬ್ತಾ ಇಲ್ಲ ನೀನು ಅಂತೇಳಿ ವಾದ ಮಾಡ್ತಾಳೆ ಅಂಜು. ನೋಡು, ಇನ್ಮೇಲಾಯಿತು, ನನಗೆ ಫ್ಯಾಮಿಲಿ ಚೆನ್ನಾಗಿರಬೇಕು. ಯಾವತ್ತೂ ನೀನು ಈ ರೀತಿ ಅನುಮಾನ ಪಡೋದು ನನಗೆ ಸರಿ ಬರೋದಿಲ್ಲ. ದೇವಿಯ ನೀವು ಓಡಿ ಬರ್ತಾಳೆ, ಇನ್ನೆಲ್ಲಿ ಕೆಟ್ಟೋಗ್ತದೆ ಅಂತ. ಅಂಜು, ಯಾಕಾಗಿ ಮಾತಾಡ್ತೀಯ ನೀನು? ನೋಡು, ಈಗ ಒಪ್ಪಂದದ ಮದುವೆ ಆದ್ರೂ ತಾನೆ, ಅದರಿಂದ ನಿನಗೇನಾಗುತ್ತೆ? ಸತ್ಯ ಯಾವತ್ತೂ ಕೂಡ ಸತ್ಯ ಹಾಗೆ ಗೊತ್ತಾಗ್ತದೆ. ಹಾಗಿದ್ದು ನೀನು ಯಾಕೆ ಇಷ್ಟು ಬಲವಂತ ಮಾಡಿ ಈ ರೀತಿ ಬಿಹೇವ್ ಮಾಡ್ತಾ ಇದೀಯ? ನೋಡು, ನಚ್ಚಿ ನಿನ್ನ ಗಂಡ ಆಗೋನು, ಅವನ ಜೊತೆ ಈ ಥರ ಎಲ್ಲ ರೂಢಾಗಿ ಬಿಹೇವ್ ಮಾಡಬಾರ್ದು. ನೀನು ಎಷ್ಟು ಈ ರೀತಿ ಜಗಳ ಮಾಡ್ತೀಯ, ಅಷ್ಟೇ ಪ್ರೀತಿನೂ ಕೂಡ ಹಂಚೋದನ್ನು ಕಲ್ತಿರ್ಬೇಕು, ಗೊತ್ತಾಯ್ತಾ? ಸಾರಿ ಕೇಳು. ಸಾರಿ ನಚ್ಚಿ, ಆಯಿತು. ನೋಡು, ನಿನಗೆ ಬೇಸರ ಆಗಿದ್ದರೆ ನನಗೆ ತಲೆಗೊಂದು ಇಲ್ಲೊಂದು ಇಂಜೆಕ್ಷನ್ ಕೊಟ್ಬಿಡು ಅಂತ ನಟನೆ ಮಾಡ್ತಾಳೆ ಪಾಪಿ. ಆಯಿತು ಬಿಡು ಅಂತ ಹೇಳಿ ನಚ್ಚಿ ಸುಮ್ಮನಾಗ್ತಾನೆ. ಇಲ್ಲಿ ಶ್ರವಣ್ಣು ಹಾಗೇನೆ ಸಂಗೀತ ಮತ್ತು ರಾವಣ ಎಲ್ಲ ನೋಡ್ತಾ ನಿಂತಿರ್ತಾರೆ. ಸಂಗೀತ ಇದ್ದರು, ನೋಡೋ ಶ್ರವಣ, ನಾನು ನನ್ನ ಮಗ ಎಲ್ಲಿ ಗಲಾಟೆ ಮಾಡ್ತಾರೋ, ಇಬ್ಬರು ಕಿತ್ತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಎಷ್ಟು ಮೆಚೂರಾಗಿ ಬಿಹೇವ್ ಮಾಡ್ತಾನೋ. ಅದಕ್ಕೆ ಶ್ರವಣ ಅಂತಾರೆ, ಹೌದಕ್ಕ, ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಒಳಗಡೆ ಬಂದುಬಿಟ್ಟು, ಸಂಗೀತ ಅತ್ತೆ ಬೇಜಾರು ಮಾಡ್ಕೋಬೇಡಿ, ಸಾರಿ ಅತ್ತೆ, ನನ್ನ ಜೊತೆ ಎಲ್ಲ ಸಾರಿ ಕೇಳೋದು. ನೋಡು, ಆ ಥರ ಎಲ್ಲ ಬಿಹೇವ್ ಮಾಡಬಾರ್ದು. ಹೋಗಲ್ಲಿ ಭಾಗ್ಯಮ್ಮನವ್ರಿಗೆ ಸಾರಿ ಕೇಳು. ಹೋಗ್ಬಿಟ್ಟು, ಭಾಗ್ಯಮ್ಮ ಸಾರಿ, ನಿಮ್ಮ ಮಗಳಿಗೆ ಆಗಿದೆ ಅನ್ನೋದು ನನಗೆ ಗಮನಕ್ಕೆ ಬರಲಿಲ್ಲ, ಬೇಸರ ಮಾಡ್ಕೋಬೇಡಿ. ಅದಕ್ಕೆ ಭಾಗ್ಯಮ್ಮನವ್ರು ಅಂತಾರೆ, ಎಂಥ ದೊಡ್ಡ ಸಂಸ್ಕಾರ ನಮ್ಮ ನೀನು, ನನಗೆ ಬೇಸರ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ಬಂದು ಸಾರಿ ಕೇಳ್ತಿದೆಯಲ್ಲ, ಬಿಡು ಹೋಗಲಿ. ಸರಿ, ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡೋಣ ಅಂತೇಳಿ ಸಂಗೀತ ಕರೀತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ ಭೂಮಿ ಜೊತೆ ಕೂಗಾಡ್ತಾ ಇರ್ತಾನೆ. ಹೋಗ್ತೀಯ ಇಲ್ವಾ, ಗೆಟ್ ಲಾಸ್ಟ್, ಗೆಟ್ ಔಟ್ ಅಂತೇಳಿ ಕೂಗ್ಕೋತಾನೆ, ಅರ್ಚ್ಕೋತಾನೆ. ಪಾಪ ಅವಳು ಟೀ ಮಾಡ್ಕೊಂಡು ಬರ್ತೀನಿ, ಪಾಪ ಸುಸ್ತಾಗಿದ್ದೀರಾ ಅಂತ ಎಲ್ಲ ಮಾತಾಡ್ತಾ ಇದ್ರೆ ಅವನು ಅದು ಕೇಳೋಕ್ಕೆ ಇಚ್ಛೆ ಇಲ್ಲ. ಯಾಕೆಂದರೆ ಅವನಿಗೆ ಹಿಂದಿನ ದಿನ ಅವಳು ಕೂಡ ಹಂಗೆ ಬಿಹೇವ್ ಮಾಡಿರ್ತಾಳೆ, ಪ್ರೀತಿ ಇದ್ದರೂ ಕೂಡ ಇಲ್ಲ ಅನ್ನೋಂಗೆ, ಫ್ರೆಂಡು ಹಾಗೆ ಹೀಗೆ ಅಂತ. ಪಾಪ ಅವನು ಇನ್ನೆಷ್ಟು ಸಹಿಸೋಕ್ಕೆ ಸಾಧ್ಯ? ಅಷ್ಟು ಸಂಗೀತಗೆ ಗಾಬರಿ ಆಗುತ್ತೆ. ಭಾಗ್ಯಮ್ಮನವ್ರು ಕರ್ಕೊಂಡು ಮಾಡಿ ಮೇಲೆ ಓಡಿ ಬರ್ತಾರೆ. ಅಜಿತ ಅಜಿತ ಅಂತೇಳಿ ಬಾಗಿಲು ತೆಗಿಸ್ತಾರೆ. ತೆಗಿಸ್ಬಿಟ್ಟು, ಏನು ಅಜಿತ, ಯಾಕೋ ಭೂಮಿ ಮೇಲೆ ರೇಗಾಡ್ತಾ ಇದೆಯಾ? ಯಾಕಮ್ಮ ರೇಗಾಡ್ತಾ ಇದೆ? ಏನಿಲ್ಲ ಅತ್ತೆ, ಸುಮ್ಮನೆ ಹಾಗೆ ಜೋರಾಗಿ ಮಾತಾಡಿದ್ರು ಅಷ್ಟೇ, ಅವ್ರೇನು ರೇಗ್ಲಿಲ್ವಲ್ಲ ನನ್ನ ಮೇಲೆ. ಟೀನಾ, ಅಯ್ಯೋ ಚಿನ್ನ, ಅಲ್ಲೆಲ್ಲ ರೇಗೋ ಥರ ನಟನೆ ಮಾಡಿದ್ನಲ್ಲ, ಅದಕ್ಕೆ ಬೇಸರ ಮಾಡ್ಕೊಂಡ ಅಂತ ಕೇಳಿದ್ರು ಅತ್ತೆ. ಹೌದೇನು ಅಜಿತ ಅಂತ ಸಂಗೀತ ಕೇಳ್ತಾರೆ. ಹ್ಞೂನಮ್ಮ ಅಂತಾನೆ. ಭೂಮಿ, ನೀವಿಬ್ಬರು ಹಿಂಗೆ ಕೋಳಿ ಜಗಳ ಮಾಡಬೇಕು ಇಷ್ಟನೇ, ಆದರೂ ಇದನ್ನೇ ದೊಡ್ಡದು ಮಾಡ್ಕೊಂಡು ಎಲ್ಲಿ ದೂರ ಆಗ್ತಿರೋ ಅಂತ ಭಯನಮ್ಮ, ಗೊತ್ತಾಯ್ತಾ? ಚೆನ್ನಾಗಿರ್ಬೇಕು ನೀವಿಬ್ಬರು. ಆಯಿತು ಅತ್ತೆ ಅಂತಾಳೆ ಭೂಮಿ. ಅತ್ತೆ, ನಾನು ಬಿಡಲಿಲ್ಲ, ಟೀ ಕುಡಿಯೋವರೆಗೂ ಸತಾಯಿಸಿ ಟೀ ಕೊಟ್ಟೆ, ನೀವಾಗ ಮಾಡಿದ್ರಲ್ಲ ಅಂತ. ಅದಕ್ಕೆ ಸಂಗೀತ ಅಂತ, ಸರಿಯಾಗಿ ಮಾಡಿದ್ದೀಯಾ ನೀನು. ಆಮೇಲೆ ಅತ್ತೆ, ನನಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ, ನಮ್ಮ ಯಜಮಾನ್ರು ನಾನು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ, ನನ್ನನ್ನು ಗಾಢವಾಗಿ ಪ್ರೀತಿಸ್ತಾರೆ, ಅಷ್ಟು ಪ್ರೀತಿ ಅಂತೇಳಿ ಹೆಗ್ಲ ಮೇಲೆ ತಲೆ ಇಡ್ತಾಳೆ. ಅದಕ್ಕೆ ಇಲ್ಲಿ ಸಂಗೀತ ಭಾಗ್ಯಮ್ಮನವ್ರ ಜೊತೆ, ಈ ಕಾಲದ ಹುಡುಗರುಗಳು ಅದು ಏನು ಪ್ರೀತಿ ಹಂಚ್ಕೊಳ್ತಾರೋ ಒಂದು ಅರ್ಥ ಆಗಲ್ಲ ಭಾಗ್ಯ ಅವರೇ. ಸದ್ಯ ಚೆನ್ನಾಗಿರಬೇಕು, ನೀವಿಬ್ಬರು ಚೆನ್ನಾಗಿರಬೇಕು, ಆಯಿತಾ? ಅದಕ್ಕೆ ಭಾಗ್ಯಮ್ಮನ ನೋಡ್ತಾರೆ. ಆ ಕಡೆ ಟೀ ಹಾಗೆ ಇರುತ್ತೆ. ಟೀ ಕುಡ್ದೇ ಇಲ್ವಲ್ಲ, ಟೀ ಹಾಗೆ ಇದೆಯಲ್ಲ, ಏನೋ ಇದೆ ಇಬ್ಬರಲ್ಲೂ. ಸಾಹೇಬ್ರೆ, ನನ್ನ ಮಗಳ ಮೇಲೆ ನೀವು ರೇಗಾಡಲ್ಲ ಅಲ್ವಾ? ಒಳ್ಳೆಯವರು. ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದಮ್ಮ, ನಾನು ರೇಗೋದಿಲ್ಲ ಅಂತಾರೆ. ಆಯಿತು, ಇಬ್ಬರು ಬೇಗನೆ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಮೆಲ್ಲಗೆ ಮಾತಾಡೋ ಅಜಿತ. ಆಯ್ತಮ್ಮ ಅಂತ ಹೇಳ್ತಾನೆ. ಹೋಗ್ತಾರೆ ಹೊರಕ್ಕೆ. ಹೋದ್ಮೇಲೆ ಅಜಿತ, ಯಾಕೆ ಹಿಂಗೆ, ಎಷ್ಟು ದಿನ ಅಂತ ನಟನೆ ಮಾಡ್ತೀಯಾ? ಇನ್ನೊಂದು ವಾರ ಇದೆ, ಹೌದಲ್ವಾ? ನೋವಾಗುತ್ತೆ ಅಂತ ನಟನೆ ಮಾಡ್ತೀಯಾ? ಈ ಸಿಹಿ ಮಾತಾಡಿಕೊಂಡು ಹೋಗ್ತಾ ನಾನು ಒಪ್ಪಂದದ ಮದುವೆ ಅಂತ ಹೇಳೋಗ್ತಿಲ್ಲ, ಆಗ ನೋವಾಗೋದಿಲ್ವಾ? ಇನ್ಮೇಲೆ ಈ ಸಿಹಿ ಮಾತನ್ನು ಬಿಟ್ಬಿಡು. ಆಯಿತು ಸಾಹೇಬ್ರೆ, ನೀವು ಹೇಳ್ದಂಗೆ ಆಗಲಿ ಅಂತೇಳಿ ಹೊರಟೋಗ್ತಾಳೆ.
ಹೊರಟೋದ್ಮೇಲೆ ಅಜಿತನಿಗೆ ಇಲ್ಲಿ ಮಲಗೋಕ್ಕೂ ಆಗದೆ ಒದ್ದಾಡ್ತಾನೆ. ಭೂಮಿ ಮೇಲೆ ನಾನು ಆ ಥರ ಎಲ್ಲ ರೇಗಾಡಬಾರ್ದಿತ್ತು. ಇಷ್ಟೊಂದು ರೇಗಾಡೋದಕ್ಕೆ ಪಾಪ ಬಹಳ ನೊಂದ್ಕೊಂಡ್ಳು. ಅಟ್ಲೀಸ್ಟ್ ಒಂದು ಸಮಾಧಾನನೂ ಕೂಡ ಮಾಡಲಿಲ್ಲ ಅಂತೇಳಿ ಎದ್ದು ಬರ್ತಾನೆ. ಅಷ್ಟೊತ್ತಿಗೆ ಭೂಮಿ ಶಾರದಮ್ಮನ ರೂಮ್ಗೆ ಹೋಗ್ತಾಳೆ. ಈ ಪಾಪಿ ದೇವಿಯ ನಿಮ್ಮ ಮಾತ್ರೆಗಳನ್ನೆಲ್ಲ ಬದಲಾಯಿಸಿ, ನಿನ್ನ ನೆನಪಿನ ಶಕ್ತಿ ಬರಲೇಬಾರ್ದು, ನೀನು ಹೀಗೆ ಇರಬೇಕು ಅಂತ ಹೇಳಿ ಪಾಪಿ ಮಾತ್ರೆ ಎಲ್ಲ ಬದಲಾಯಿಸಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಕೈಲಿ ರೆಡ್ ಹ್ಯಾಂಡಾಗಿ ಸಿಗಾಕೊಬಿಡ್ತಾಳೆ. ಏನೋ ಒಂದು ಪಾಪ ಭೂಮಿ ಪೆದ್ದು ಅನ್ನೋದು ಗೊತ್ತಿದೆ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾಳೆ ಪಾಪಿ. ಇಲ್ಲಿ ಭದ್ರನಿಂದ ಬೇರೆ ಅಶ್ವಿನಿ ರಾಣನ ಮಗಳು ಅನ್ನೋ ವಿಷಯ ಬೇರೆ ಗೊತ್ತಾಗಿದೆ. ಒದ್ದಾಡಿ ಹೋಗ್ತಾ ಇದ್ದಾಳೆ ಹಂಗೆ. ಈ ಕಡೆ ಶಾರದಾ, ಆ ಕಡೆ ಅಶ್ವಿನಿ ಇಬ್ಬರು ಕೂಡ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂತ ಹೇಳಿ ಪಾಪಿ ಈ ಥರ ಎಲ್ಲ ಕೈ ಹಾಕಕ್ಕೆ ನೋಡ್ತಾಳೆ. ಊಟಕ್ಕೆ ಕೂತಿರ್ತಾರೆ ಎಲ್ಲರೂ. ಊಟಕ್ಕೆ ಕೂತಿದ್ದಾಗ ನಚ್ಚಿ ಇದ್ದವನು, ಅದಕ್ಕೆ ಯಾವಾಗಲೂ ಬ್ರೋನೇ ನಿಮಗೆ ತಿನ್ನಿಸ್ತೇ ಊಟ ಮಾಡ್ತಿರಲಿಲ್ಲ, ಈಗ ನೀವು ತಿನ್ನಿಸಿ. ಭೂಮಿ ಹಾಗೆ ನಿಂತ್ಕೊಳ್ತೇವೆ, ತಿನ್ನಿಸಿ ಅಂತೇಳಿ ತಿನ್ನಿಸ್ತಾನೆ. ಪಾಪ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.